ಮೂಲಭೂತ ಹಕ್ಕುಗಳು 12ರಿಂದ 35ನೇ ವಿಧಿ. ಸಂವಿಧಾನದಲ್ಲಿ ನಮೂದಿಸಿ ರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಎನ್ನುವರು. ಮೂಲಭೂತ ಹಕ್ಕುಗಳು ವ್ಯಕ್ತಿಯ ವಿಕಾಸಕ್ಕೆ ಮತ್ತು ವ್ಯಕ್ತಿಯ ಅಭಿವೃದ್ಧಿಗೆ ಅಗತ್ಯವಾಗಿವೆ. ಮೂಲಭೂತ ಹಕ್ಕುಗಳು ಇರುವ ಸಂವಿಧಾನದ ಭಾಗ 3ನೇ ಭಾಗ. ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಿಸುವ ವಿಧಿ 12ರಿಂದ 35ನೇ ವಿಧಿ. ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆದದ್ದು ಅಮೆರಿಕ ಸಂವಿಧಾನದಿಂದ. ಸಂವಿಧಾನದ ರಚನಾ ಸಮಿತಿಯಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯಿ ಪಟೇಲರು. ಸಂವಿಧಾನ ರಚನಾ ಸಮಿತಿಯಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಉಪಾಧ್ಯಕ್ಷರು ಜೆ.ಬಿ. ಕೃಪಲಾನಿ. ಸಂವಿಧಾನದ 3ನೇ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ. ಅಮೆರಿಕದ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಬಿಲ್ ಆಫ್ ರೈಟ್ಸ್ ಎಂದು ಕರೆಯುತ್ತಾರೆ. ಬ್ರಿಟನ್ನಿನ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ. ಫ್ರಾನ್ಸ್ ನಾಗರಿಕ ಹಕ್ಕುಗಳ ಘೋಷಣೆ 1789. ಅಮೆರಿಕದ ಬಿಲ್ ಆಫ್ ರೈಟ್ಸ್ ಜಾರಿ 1791. ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ರಕ್ಷಣೆ ಡಿಸೆಂಬರ್ 10, 1948. ಸಂವಿಧಾನ ಜಾರಿಗೆ ಬಂದಾಗ ಇದ್ದ ಮೂಲಭೂತ ಹಕ್ಕುಗಳು 7 ಹಕ್ಕುಗಳು. ಪ್ರಸ್ತುತ ಸಂವಿಧಾನದಲ್ಲಿರುವ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ 6. ಸಮಾನತೆಯ ಹಕ್ಕು 14ರಿಂದ 18 ವಿಧಿಗಳು ವಿವರಣೆಯನ್ನು ನೀಡ್ತಾವು. ಸ್ವಾತಂತ್ರ್ಯದ ಹಕ್ಕು 19ರಿಂದ 22 ವಿಧಿಗಳು ವಿವರಣೆಯನ್ನು ನೀಡ್ತಾವು. ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24ನೇ ವಿಧಿಗಳು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28 ವಿಧಿಗಳು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30 ವಿಧಿಗಳು ವಿವರಣೆಯನ್ನು ನೀಡ್ತಾವು. ಆಸ್ತಿ ಹಕ್ಕು ರದ್ದಾಗಿದೆ 31ನೇ ವಿಧಿ. ಆಸ್ತಿ ಹಕ್ಕನ್ನು ಹೊಂದಿರ್ತದೆ, ಆಸ್ತಿ ಹಕ್ಕು ರದ್ದಾಗಿದೆ. ಇನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32ನೇ ವಿಧಿ. ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದ ವರ್ಷ 1978. 44ನೇ ತಿದ್ದುಪಡಿ ಮೂಲಕ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿದೆ. ಪ್ರಸ್ತುತ ಆಸ್ತಿಯ ಹಕ್ಕು 300A ವಿಧಿಯಡಿ ಕಾನೂನಾತ್ಮಕ ಹಕ್ಕಾಗಿದೆ.